ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಅಡ್ಜೆಕ್ಟಿವ್ಸ್ ಅಂದ್ರೆ ಏನು ಮತ್ತು ಎಷ್ಟು ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್ ಅನ್ನ ನಾವು ಇಂಗ್ಲಿಷ್ ಗ್ರಾಮರ್ ಅಲ್ಲಿ ನೋಡ್ತೀವಿ ಅಂತ. ಮೊದಲು ನಾವು ನೋಡ್ಬೇಕಾಗುತ್ತೆ ಅಡ್ಜೆಕ್ಟಿವ್ ಅಂದ್ರೆ ಏನು ಅಂತ. An adjective describes or modifies nouns and pronouns in a sentence. It normally indicates quality, size, shape, duration, feeling, contents and more about a noun or pronoun. ಇಲ್ಲಿ ಅಡ್ಜೆಕ್ಟಿವ್ಗಳು ನೌನ್ ಅಥವಾ ಪ್ರೊನೌನ್ ಅನ್ನು ವಿವರಿಸುತ್ತವೆ. ಇಟ್ ನಾರ್ಮಲಿ ಇಂಡಿಕೇಟ್ಸ್ ಕ್ವಾಲಿಟಿ, ಸೈಜ್, ಶೇಪ್, ಡ್ಯೂರೇಷನ್, ಫೀಲಿಂಗ್ಸ್, ಕಂಟೆಂಟ್ ಅಂಡ್ ಮೋರ್ ಅಬೌಟ್ ನೌನ್ ಆರ್ ಪ್ರೊನೌನ್. ಎಕ್ಸಾಂಪಲ್ ನಾವಿಲ್ಲಿ ತಗೊಳ್ಳೋದಾದ್ರೆ ಫ್ಲವರ್, ಹೌ ಈಸ್ ಫ್ಲವರ್? ಫ್ಲವರ್ ಯಾವ ರೀತಿಯಾಗಿದೆ ಅಂತ ನಾವಿಲ್ಲಿ ನೌನ್ ಅಲ್ಲಿ ಕ್ವಶನ್ ಅನ್ನ ಕೇಳಿದ್ರೆ ಅಡ್ಜೆಕ್ಟಿವ್ ಅಲ್ಲಿ ನಾವು ಯಾವ ರೀತಿಯಾಗಿ ಆನ್ಸರ್ ಮಾಡ್ತೀವಿ ಅಂದ್ರೆ ಫ್ಲವರ್ ಅನ್ನ ವಿವರಣೆ ಮಾಡೋದು. ಫ್ಲವರ್ ಈಸ್ ಬ್ಯೂಟಿಫುಲ್. ಈ ರೀತಿಯಾಗಿ ಯಾವುದೇ ಒಂದು ನೌನ್ ಮತ್ತು ಪ್ರೊನೌನ್ ನ ಗುಣ, ಲಕ್ಷಣ ಇವುಗಳನ್ನ ವಿವರಣೆ ಮಾಡುವುದಕ್ಕೆ ನಾವಿಲ್ಲಿ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. Adjectives usually provide relevant information about the nouns, pronouns they modify or describe the answering the questions. ನೀವಿಲ್ಲಿ ನೋಡಬಹುದು adjectives usually provide relevant information about the nouns, pronouns they modify or describe by answering the questions. ಇಲ್ಲಿ adjectives ಗಳು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ನಾವಿಲ್ಲಿ ನೋಡೋದಾದ್ರೆ ಯಾವುದೇ ನೌನ್ ಅಥವಾ ಪ್ರೊನೌನ್ ಬಗ್ಗೆ ನಮಗೆ ಆನ್ಸರ್ ಮಾಡುತ್ತೆ. ಆ ರೀತಿಯಾಗಿ ನಮಗೆ ನೌನ್ ಮತ್ತು ಪ್ರೊನೌನ್ ಅನ್ನ ಎಕ್ಸ್ಪ್ಲೈನ್ ಮಾಡುತ್ತವೆ. ಎಕ್ಸಾಂಪಲ್ಸ್ ನೀವು ಇಲ್ಲಿ ನೋಡಬಹುದು. ವಾಟ್ ಕೈಂಡ್, ಹೌ ಮೆನಿ, ವಿಚ್ ಒನ್, ಹೌ ಮಚ್. ಈ ರೀತಿಯಾಗಿ ನಾವು ಕ್ವಶನ್ಸ್ ಅನ್ನ ಕೇಳಿದಾಗ ಅಡ್ಜೆಕ್ಟಿವ್ಸ್ ಗಳನ್ನ ಯೂಸ್ ಮಾಡಿ ನಾವು ಆನ್ಸರ್ ಅನ್ನ ಹೇಳ್ತೀವಿ. ಹೌ ಮೆನಿ ಎಷ್ಟಿದೆ, ವಿಚ್ ಒನ್, ಹೌ ಮಚ್, ಹೌ ಈಸ್. ಈ ರೀತಿಯಾದ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡುವ ಮೂಲಕ ಅಡ್ಜೆಕ್ಟಿವ್ ಗಳು ನಮಗೆ ಯಾವುದೇ ನೌನ್ ಅಥವಾ ಪ್ರೊನೌನ್ ಅನ್ನ ವಿವರಣೆ ಮಾಡುತ್ತವೆ. ಅದಕ್ಕೆ ನಾವಿಲ್ಲಿ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್ ನಾವಿಲ್ಲಿ ನೋಡೋದಾದ್ರೆ 12 ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್ ಅನ್ನ ನಾವಿಲ್ಲಿ ನೋಡಬಹುದು. ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್, ಕೋಆರ್ಡಿನೇಟ್ ಅಡ್ಜೆಕ್ಟಿವ್ಸ್, compound adjectives, proper adjectives, demonstrative adjectives, distributive adjectives, indefinite adjectives, interrogative adjectives, ನಂತರ possessive adjectives, predicate adjectives, quantitative adjectives, ನಂತರ article as adjectives. ಈ ರೀತಿಯಾಗಿ ನಾವು adjectives ಅಲ್ಲಿ 12 types of adjectives ಅನ್ನ ನೋಡಬಹುದು. ನಾವಿಲ್ಲಿ ನೋಡ್ತಾ ಹೋಗೋಣ ಒನ್ ಬೈ ಒನ್. ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್ ಅಂದ್ರೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ಎ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ ಇಸ್ ಎ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ನೌನ್ ಅಂಡ್ ಪ್ರೊನೌನ್ಸ್. ನೌನ್ ಮತ್ತು ಪ್ರೊನೌನ್ ಗಳನ್ನ ನಮಗೆ ವಿವರಿಸುವಂತಹ ವರ್ಡ್ ಗಳನ್ನ ನಾವಿಲ್ಲಿ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ನಂತರ ನೀವಿಲ್ಲಿ ನೋಡಬಹುದು ಮೋಸ್ಟ್ ಆಫ್ ದ ಅಡ್ಜೆಕ್ಟಿವ್ಸ್ ಬಿಲಾಂಗ್ ಇನ್ ದಿಸ್ ಟೈಪ್. ದೀಸ್ ಅಡ್ಜೆಕ್ಟಿವ್ಸ್ ಪ್ರೊವೈಡ್ ಇನ್ಫಾರ್ಮೇಶನ್ ಅಂಡ್ ಅಟ್ರಿಬ್ಯೂಟ್ ಟು ದ ನೌನ್ಸ್, ಪ್ರೊನೌನ್ಸ್ ದೇ modify or describe. ಮೋಸ್ಟ್ ಆಫ್ ದ ಅಡ್ಜೆಕ್ಟಿವ್ಸ್ ಬಿಲಾಂಗ್ ಇನ್ ದಿಸ್ ಟೈಪ್. ಆಲ್ಮೋಸ್ಟ್ ಎಲ್ಲಾ ಅಡ್ಜೆಕ್ಟಿವ್ ಗಳು ಈ ಗುಂಪಿಗೆ ಸೇರಿರುತ್ತೆ. ದೀಸ್ ಅಡ್ಜೆಕ್ಟಿವ್ಸ್ ಪ್ರೊವೈಡ್ ಇನ್ಫಾರ್ಮೇಶನ್ ಅಂಡ್ ಅಟ್ರಿಬ್ಯೂಟ್ ದ ನೌನ್ಸ್, ಪ್ರೊನೌನ್ಸ್ ದೇ modify or describe. ಇಲ್ಲಿ ನೌನ್ ಮತ್ತು ಪ್ರೊನೌನ್ ಗಳ ಗುಣಲಕ್ಷಣಗಳನ್ನ ಈ ಅಡ್ಜೆಕ್ಟಿವ್ಸ್ ಗಳು ನಮಗೆ ಹೇಳುತ್ತೆ. ನಂತರ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್ ಆರ್ ಆಲ್ಸೋ ಕಾಲ್ಡ್ ಕ್ವಾಲಿಟೇಟಿವ್ ಅಡ್ಜೆಕ್ಟಿವ್ಸ್. ನಾವಿಲ್ಲಿ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್ ಅನ್ನ ಕ್ವಾಲಿಟೇಟಿವ್ ಅಡ್ಜೆಕ್ಟಿವ್ ಅಂತ ಹೇಳಿ ಸಹ ಕರಿತೀವಿ. ಎಕ್ಸಾಂಪಲ್ಸ್ ನಾವಿಲ್ಲಿ ನೋಡೋದಾದ್ರೆ ನೀವಿಲ್ಲಿ ನೋಡಬಹುದು ಐ ಹ್ಯಾವ್ ಎ ಫಾಸ್ಟ್ ಕಾರ್. ದ ವರ್ಡ್ ಫಾಸ್ಟ್ ಈಸ್ ಡಿಸ್ಕ್ರೈಬಿಂಗ್ ಅನ್ ಅಟ್ರಿಬ್ಯೂಟ್ ಆಫ್ ದ ಕಾರ್. ಇಲ್ಲಿ ಫಾಸ್ಟ್ ಅನ್ನೋದು ಕಾರಿನ ಗುಣಲಕ್ಷಣವನ್ನ ಹೇಳ್ತಾ ಇದೆ. ಕಾರು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ. ಐ ಹ್ಯಾವ್ ಎ ಫಾಸ್ಟ್ ಕಾರ್ ಕಾರಿನ ಗುಣಲಕ್ಷಣವನ್ನ ಇಲ್ಲಿ ಹೇಳ್ತಾ ಇದೆ. ಫಾಸ್ಟ್ ವರ್ಡ್ ಗೆ ನಾವಿಲ್ಲಿ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ನಂತರ ಐ ಆಮ್ ಹಂಗ್ರಿ. ದ ವರ್ಡ್ ಹಂಗ್ರಿ ಇಸ್ ಪ್ರೊವೈಡಿಂಗ್ ಇನ್ಫಾರ್ಮೇಶನ್ ಅಬೌಟ್ ದ ಸಬ್ಜೆಕ್ಟ್. ಸಬ್ಜೆಕ್ಟ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದೆ. ದ ಹಂಗ್ರಿ ಕ್ಯಾಟ್ಸ್ ಆರ್ ಕ್ರೈಯಿಂಗ್. ಐ ಸಾ ಎ ಫ್ಲೈಯಿಂಗ್ ಈಗಲ್. ಈ ರೀತಿಯಾದ ಎಕ್ಸಾಂಪಲ್ಸ್ ಅನ್ನ ನಾವಿಲ್ಲಿ ನೋಡಬಹುದು. ಯಾವುದೇ ನೌನ್ ಮತ್ತು ಪ್ರೊನೌನ್ ಗಳ ಬಗ್ಗೆ ನಮಗೆ ವಿವರಣೆಯನ್ನ ಕೊಡ್ತಾ ಇದೆ. ನೌನ್ ಅಥವಾ ಪ್ರೊನೌನ್ ನ ಗುಣಲಕ್ಷಣಗಳಿರಬಹುದು ಅಥವಾ ಫೀಲಿಂಗ್ಸ್ ಇರಬಹುದು. ಈ ರೀತಿಯಾದವುಗಳನ್ನ ನಮ್ಗೆ ವಿವರಿಸುತ್ತವೆ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್ ಗಳು.
ನಂತರ ಕೋಆರ್ಡಿನೇಟಿವ್ ಅಡ್ಜೆಕ್ಟಿವ್ಸ್ ಅಂದ್ರೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ಕೋಆರ್ಡಿನೇಟಿವ್ ಅಡ್ಜೆಕ್ಟಿವ್ಸ್ ಆರ್ ಟು ಆರ್ ಮೋರ್ ಅಡ್ಜೆಕ್ಟಿವ್ಸ್ ದಟ್ ವರ್ಕ್ ಟುಗೆದರ್ ಟು ಮಾಡಿಫೈ ದ ಸೇಮ್ ನೌನ್. ಯಾವುದೇ ಒಂದು ನೌನ್ ಅನ್ನ ನಾವಿಲ್ಲಿ ವಿವರಣೆ ಮಾಡೋದಿಕ್ಕೆ ಅಥವಾ ಬದಲಾವಣೆ ಮಾಡೋದಿಕ್ಕೆ ಅಥವಾ ನೌನ್ ಅನ್ನ ನಾವಿಲ್ಲಿ ಬದಲಾಯಿಸೋದಿಕ್ಕೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಅಡ್ಜೆಕ್ಟಿವ್ಸ್ ಗಳನ್ನ ನಾವಿಲ್ಲಿ ಯೂಸ್ ಮಾಡಿದಾಗ ಅದನ್ನ ನಾವಿಲ್ಲಿ ಕೋಆರ್ಡಿನೇಟಿವ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. These adjectives are separated by the word and or they are separated with commas. ನೌನ್ಗಳನ್ನ ಬದಲಾವಣೆ ಮಾಡಬೇಕಾದ್ರೆ ನಾವಿಲ್ಲಿ ಅಂಡ್ ವರ್ಡ್ ಅನ್ನ ಯೂಸ್ ಮಾಡಬಹುದು ಅಥವಾ ಕಾಮಾ ಯಾವುದೇ ಸಿಂಬಲ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಈ ರೀತಿಯಾದವುಗಳಿಗೆ ನಾವಿಲ್ಲಿ ಕೋಆರ್ಡಿನೇಟಿವ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ಸ್ ನಾವಿಲ್ಲಿ ನೋಡೋದಾದ್ರೆ ಮೈ ಥಾಟ್ಸ್ ವರ್ ಇಂಟರಪ್ಟೆಡ್ ಬೈ ದ ಸ್ಲೋ ಅಂಡ್ ನಾಯ್ಸಿ ಕ್ಲಾಕ್. ಕ್ಲಾಕ್ ಅನ್ನ ನಾವಿಲ್ಲಿ ನೌನ್ ಅಂತೇಳಿ ಕರಿತೀವಿ. ಕೋಆರ್ಡಿನೇಟಿವ್ ಅಡ್ಜೆಕ್ಟಿವ್ಸ್ ಅಂದ್ರೆ ನೌನ್ ಅನ್ನ ಇಲ್ಲಿ ವಿವರಣೆ ಮಾಡ್ತಾ ಇದೆ, ನೌನ್ ಬಗ್ಗೆ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ನೌನ್ ಯಾವ ರೀತಿಯಾಗಿ ಇದೆ ಅಂತ. ನಾಯ್ಸಿ ಅಂಡ್ ಸ್ಲೋ, ಇಲ್ಲಿ ಕ್ಲಾಕ್ ನಾಯ್ಸಿ ಆಗಿದೆ ಮತ್ತು ಸ್ಲೋ ಆಗಿದೆ. ಈ ರೀತಿಯಾಗಿ ನೌನ್ಗಳನ್ನ ವಿವರಣೆ ಮಾಡೋದಕ್ಕೆ ಇರಬಹುದು ಅಥವಾ ನೌನ್ಗಳನ್ನ ಬದಲಾಯಿಸೋದಕ್ಕೆ ಇರಬಹುದು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಅಡ್ಜೆಕ್ಟಿವ್ಸ್ ಗಳನ್ನ ನಾವಿಲ್ಲಿ ಯೂಸ್ ಮಾಡಿದಾಗ ಅದನ್ನ ನಾವಿಲ್ಲಿ ಕೋಆರ್ಡಿನೇಟಿವ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ಹಲವಾರು ಎಕ್ಸಾಂಪಲ್ಸ್ ಸಿಗುತ್ತೆ, ನಾವು ಯಾವುದೇ ಎಕ್ಸಾಂಪಲ್ಸ್ ಅನ್ನ ಇಲ್ಲಿ ತಗೋಬಹುದು. ನಂತರ ಕಾಂಪೌಂಡ್ ಅಡ್ಜೆಕ್ಟಿವ್ಸ್. ಎ ಕಾಂಪೌಂಡ್ ಅಡ್ಜೆಕ್ಟಿವ್ ಈಸ್ ಒನ್ ದಟ್ ಈಸ್ ಮೇಡ್ ಅಪ್ ಆಫ್ ಮಲ್ಟಿಪಲ್ ವರ್ಡ್ಸ್. ಹಲವಾರು ಪದಗಳಿಂದ ಮಾಡಲ್ಪಟ್ಟಂತಹ ಒಂದು ಪದಗಳಿಗೆ ನಾವಿಲ್ಲಿ ಕಾಂಪೌಂಡ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ದಿಸ್ ಟೈಪ್ ಆಫ್ ಅಡ್ಜೆಕ್ಟಿವ್ಸ್ ಇಸ್ ನಾಟ್ ಸಪರೇಟೆಡ್ ವರ್ಡ್ಸ್ ಆಸ್ ವಿತ್ ದ ಕೋಆರ್ಡಿನೇಟಿವ್ ಅಡ್ಜೆಕ್ಟಿವ್ಸ್. ಈ ಪದಗಳನ್ನ ನಾವಿಲ್ಲಿ ಬೇರೆ ಮಾಡೋದಕ್ಕೆ ಬರೋದಿಲ್ಲ. ಆ ರೀತಿಯಾದ ವರ್ಡ್ ಗಳನ್ನ ನಾವಿಲ್ಲಿ ಕಾಂಪೌಂಡ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ಸ್ ನಾವಿಲ್ಲಿ ನೋಡೋದಾದ್ರೆ I have to write a 900 word essay. I bought some fat free cheese. We are taking a 5-hour dinner cruise. I am looking for a full-time job. ಈ ರೀತಿಯಾಗಿ ಇರುವಂತಹ ಪದಗಳನ್ನ ನಾವಿಲ್ಲಿ ಕಾಂಪೌಂಡ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ಫುಲ್ ಟೈಮ್, 900 ವರ್ಡ್, ಫ್ಯಾಟ್ ಫ್ರೀ, 5 ಅವರ್, ಈ ರೀತಿಯಾದ ವರ್ಡ್ ಗಳನ್ನ ನಾವಿಲ್ಲಿ ಕಾಂಪೌಂಡ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ಈ ವರ್ಡ್ ಗಳನ್ನ ನಾವಿಲ್ಲಿ ಬೇರೆ ಮಾಡೋದಕ್ಕೆ ಬರೋದಿಲ್ಲ. ಈ ರೀತಿಯಾದ ಪದಗಳು. ನಂತರ ಪ್ರಾಪರ್ ಅಡ್ಜೆಕ್ಟಿವ್ಸ್. ಪ್ರಾಪರ್ ಅಡ್ಜೆಕ್ಟಿವ್ಸ್ ಆಲ್ಸೋ ಡಿಸ್ಕ್ರೈಬ್ ಪೀಪಲ್, ಪ್ಲೇಸ್ ಅಂಡ್ ಥಿಂಗ್ಸ್, ಬಟ್ ದೇ ಆರ್ ಬೇಸ್ಡ್ ಆನ್ ನೇಮ್ಸ್ ಅಂಡ್ therefore need to be capitalized like the names. ಇಲ್ಲಿ ನಾವು ಪ್ರಾಪರ್ ನೌನ್ ಅಂತೇಳಿ ಯಾವ ಒಂದು ವರ್ಡ್ ಗಳಿಗೆ ಕರಿತೀವಿ ಆಲ್ಮೋಸ್ಟ್ ಅವುಗಳನ್ನೇ ನಾವಿಲ್ಲಿ ಪ್ರಾಪರ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ಯಾವುದೇ ಥಿಂಗ್ಸ್ ಇರಬಹುದು, ಪ್ಲೇಸ್ ಇರಬಹುದು, ಪೀಪಲ್ ಇರಬಹುದು, ಇವುಗಳನ್ನ ಡಿಸ್ಕ್ರೈಬ್ ಮಾಡುವಂತಹ, ಇವುಗಳನ್ನ ವಿವರಿಸುವಂತಹ ಒಂದು ಪದಗಳಿಗೆ ನಾವಿಲ್ಲಿ ಪ್ರಾಪರ್ ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ಸ್ ನೀವಿಲ್ಲಿ ನೋಡಬಹುದು. ಅಮೆರಿಕನ್ ಕಾರ್ಸ್ ಆರ್ ವೆರಿ ಸ್ಟ್ರಾಂಗ್. ಅಮೆರಿಕನ್ ಕಾರ್ಸ್. ಐ ಲವ್ KFC ಬರ್ಗರ್ಸ್. ಅಲೆಕ್ಸ್ ಈಸ್ ಅನ್ ಆಸ್ಟ್ರೇಲಿಯನ್ ಪ್ಲೇಯರ್. ರಾಬಿನ್ ಈಸ್ ಅನ್ ಇಂಡಿಯನ್ ಪ್ಲೇಯರ್. ಈ ರೀತಿಯಾದ ವರ್ಡ್ ಗಳನ್ನ ನಾವು ಪ್ರಾಪರ್ ಅಡ್ಜೆಕ್ಟಿವ್ಸ್ ಅಲ್ಲಿ ನೋಡಬಹುದು.